ಆಮೇಲೆ ಹಂಗೆ ಹರ್ಷನೂ ಕೇಳ್ತಿದ್ದ, ಬರೀ ಪ್ಲೇಯರ್ಸ್ ಬಗ್ಗೆ ಮಾತ್ರ ಕನ್ಸರ್ನ್ಸ್ ತೋರಿಸ್ತಿದ್ದಾರೆ, ಕ್ಯಾಪ್ಟನ್ ಬಗ್ಗೆ ಯಾರೂ ನೋಡ್ತಾನೆ ಇಲ್ವಲ್ಲ ಅಂತ. ಐ ಥಿಂಕ್ ಅದ್ರ ಬಗ್ಗೆನೂ ಯಾರಾದರೂ ಮಾತಾಡ್ತಾರ ಹರ್ಷ? ಡೋಂಟ್ ವರಿ. ಆ್ಯಂಡ್ ಸುಮಾರು ಜನ ಬರ್ನರ್ಸು ಎಲ್ಲರೂ ನನ್ನ ಅಣ್ಣನ ತಮ್ಮನ ಥರ ನೋಡ್ತಾರೆ. ಇಲ್ಲಿರೋದಕ್ಕೆ 2 ಕಾರಣ, ಹೆಚ್ಚು ಸಮಯ ತಗೊಳ್ಳೋದಿಲ್ಲ ನಾನು. 2 ಕಾರಣ. ಇಲ್ಲ, ಇನ್ನೂ ಸ್ಟಾರ್ಟ್ ಮಾಡಿಲ್ಲ. Okay. ಬಟ್ ಇವತ್ತು ಆಪ್ಷನ್ ಆದಮೇಲೆ ಆಲ್ಮೋಸ್ಟ್ ನಾಳೆ ಗ್ರೂಪ್ ಆಗುತ್ತೆ. ಸೊ ಮೆಂಟಲಿ ಪ್ರಿಪೇರ್ಡ್. ಮೆಂಟಲಿ ಪ್ರಿಪೇರ್ ಆಗಿರ್ತೀವಿ. Cool. ಬಟ್ ಅದೇ ಗ್ರೂಪ್ ಆಗಿ ಒಂದು 3-4 ಡೇಸ್ ಗ್ಯಾಪ್ ಆಗುತ್ತೆ. ಆಮೇಲೆ ಪ್ರಾಕ್ಟೀಸ್ ಎಲ್ಲ ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ಬೇರೆ ಟೀಮ್ ಏನೇನಿದೆ ಸ್ಟ್ರಾಟಜಿ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಮೂವ್ ಮಾಡ್ತೀವಿ ಅಷ್ಟೇ. ವೆರಿ ನೈಸ್. ಎಸ್, ಎಲ್ಲರೂ ಅಂದರೆ ಕ್ವಶನ್ ಕೇಳಿದ ಆನ್ಸರ್ ಮಾಡ್ದೇನಾ ಇಲ್ಲ ಬೇರೆ ಮಾತಾಡ್ಬೇಕು? ನಿಮ್ಮ ಮನ್ಸಲ್ಲಿ ಏನೇನಿದೆಯೋ ಸರ್, ಬೇಕಾದ್ರೆ ಅಲ್ಲಿ ಕುತ್ಕೊಂತೀನಿ 1 ಗಂಟೆ ಮಾತಾಡಿ ಸರ್, ಬೇಜಾರೇ ಇಲ್ಲ. ಪ್ಲೀಸ್ ಗೋ ಅಹೆಡ್. ನಮಸ್ತೆ ಎಲ್ರಿಗೂ. ಥ್ಯಾಂಕ್ ಯು ಸುನಿಲ್ ಸರ್. ಬೆಂಗಳೂರಲ್ಲಿ ಸ್ಟಾರ್ಟ್ ಆಯಿತು, ಹುಬ್ಳಿ, ನೆಕ್ಸ್ಟ್ ಶ್ರೀಲಂಕಾ, ಇವಾಗ ಗೋವಾಗೆ ಬಂದು ನಿಂತಿದೆ. ನೆಕ್ಸ್ಟ್ ಲೆವೆಲಿಗೆ ಹೋಗಲಿ. ನೆಕ್ಸ್ಟ್ ಲೆವೆಲ್ ಸುನಿಲ್ ಅವರೇ. ಅದೇ 12 ಓವರ್ಸಲ್ಲಿ ಸ್ಟಾರ್ಟ್ ಆಯಿತು, 15 ಆಯಿತು, ಇವಾಗ 20ಗೆ ಬಂದಿದೆ. 25 ಆಗಲಿ, ಅದನ್ನು ನೋಡೋಣ. ನೆಕ್ಸ್ಟ್ ಇನ್ನು TPL ಫ್ಯಾಮಿಲಿಗೆ ಬಂದಿರೋದೇ ಖುಷಿ ಇದೆ. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡ್ತಾರೆ. TPL ಫ್ಯಾಮಿಲಿ ಬಂದಿರೋದು ಖುಷಿ. ಅದ್ರ ಜೊತೆಗೆ ಆ TPLಯಿಂದ ನಾನು ಅಶ್ವಸೂರ್ಯ ಫ್ಯಾಮಿಲಿಗೆ ಬಂದೆ, ಅದಿನ್ನೂ ಖುಷಿ ಇದೆ. ಸ್ವಂತ ತಮ್ಮನ ಥರ ನೋಡ್ಕೋತಾರೆ, ತುಂಬ ಇಷ್ಟಪಡ್ತಾರೆ. ನಾನು ಅಂತಲ್ಲ, ನಮ್ಮ ಟೀಮಲ್ಲಿ ಯಾರಿಗೆ ಏನೇ ಪ್ರಾಬ್ಲಮ್ ಇದ್ರೂ ಜಸ್ಟ್ ಒಂದು ಫೋನ್ ಮಾಡಿದ್ರೆ ಪಾಪ ಎನಿ ಟೈಮ್ ರೆಡಿ ಇರ್ತಾರೆ. ಈ ಥರ ಒಂದು ಓನರ್ ಸಿಗೋದಕ್ಕೆ ನಿಜವಾಗ್ಲೂ ಖುಷಿ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಸುನಿಲ್ ಸರ್, ನಿಮಗೂ ಥ್ಯಾಂಕ್ ಯು. ಎಲ್ಲ ಕ್ಯಾಪ್ಟನ್ಸ್ಗೂ ಆಲ್ ದ ಬೆಸ್ಟ್, ಎಲ್ಲ ಓನರ್ಸ್ಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಸುನಿಲ್ ಸರ್, ಥ್ಯಾಂಕ್ ಯು ಸೋ ಮಚ್. ಒಂದು ಒಳ್ಳೆ ಆಪರ್ಚುನಿಟಿ ಕ್ಯಾಪ್ಟನ್ ಆಗಿ ನಾನು ಆಡ್ತಾ ಇರೋದು ಈ ಸೀಸನಲ್ಲಿ. ಹೋದ್ಸಲಿ ಶ್ರೀಲಂಕಾಲ್ಲಿ ಆಡಿದಾಗಲೂ ನನಗಿಷ್ಟ ಆಗಿದ್ದು ಏನಂದರೆ, ಪ್ರತಿಯೊಬ್ಬರು ನಾನು ಪ್ಲೇಯರ್ಸ್ ಆಗಿರ್ಬೋದು, ಕ್ಯಾಪ್ಟನ್ಸ್ ಆಗಿರ್ಬೋದು, ಓನರ್ಸ್ ಆಗಿರ್ಬೋದು, ಪ್ರತಿಯೊಬ್ಬರೂ ವಿಶ್ವಾಸಕ್ಕೆ ತೊಗೊಂಡು ತುಂಬ ಚೆನ್ನಾಗಿ ಟೂರ್ನಮೆಂಟ್ನ ನಡೆಸ್ತೀರಾ. ಊಟದ ವಿಷಯ ಆಗಿರ್ಬೋದು, ಟ್ರಾವೆಲ್ ಆಗಿರ್ಬೋದು, ಮ್ಯಾಚಸ್ ಆಗಿರ್ಬೋದು, ಎಲ್ಲೂ ನಿಮ್ಗೊಂದು ಭೇದ ಭಾವ ಇರಲ್ಲ. ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ನೋಡಿ ಈಕ್ವಲಾಗಿ ನೋಡ್ತೀರಾ. ಅದು ನನಗೆ ತುಂಬ ಇಷ್ಟವಾದ ಒಂದು ಗುಣ. ಆ್ಯಂಡ್ ಈ ಸಲ ತುಂಬ ಕ್ಯಾಶ್ ಪ್ರೈಸಸ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಐ ಥಿಂಕ್ ಪ್ರತಿಯೊಂದನ್ನು ಹೆಜ್ಜೆಗೂ ನೀವು ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾನೆ ಇದ್ದೀರಾ. ಸೊ ಹೋದ್ಸಲಿ ಐ ಥಿಂಕ್ ಬಚ್ಚನ್ ಅವ್ರಿಗೆ ಒಂದು ಕಾರ್ ಸಿಕ್ಕೈತೆ. ಸೊ ಈ ಸಲ ಇನ್ನೂ ದೊಡ್ಡ ಕಾರೇ ಇಟ್ಟಿದ್ದೀರಾ. ಸೊ ಇದೇ ಥರ ನೀವು ಬೆಳೀಲಿ. ಆ್ಯಂಡ್ N1 ಕ್ರಿಕೆಟ್ ಅಕಾಡೆಮಿ ನಿಮಗೆ ಒಂದು ಸ್ಪೋರ್ಟ್ಸ್ ಅನ್ನೋದೊಂದು ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಪ್ರತಿಯೊಂದನ್ನು ಅಳತೆ ಮಾಡಿ ತುಂಬ ಚೆನ್ನಾಗಿ ಮಾಡ್ತೀರೋ. ಆಲ್ ದ ಬೆಸ್ಟ್. ಆ್ಯಂಡ್ ನಮ್ಮ ಓನರು, ಐ ವುಡ್ ಲೈಕ್ ಟು ಥ್ಯಾಂಕ್ ರಘುಭಟ್ ಸರ್, ಮಹೇಶ್ ಗೌಡ್ರು ಸರ್. ಅವ್ರ ಓನರ್ಶಿಪ್ಪಲ್ಲಿ ನಾನು ಆಡ್ತಾ ಇರೋದು ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಟು ಆಲ್ ದ ಕ್ಯಾಪ್ಟನ್ಸ್, ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಟು ಆಲ್ ದ ಓನರ್ಸ್. ಆ್ಯಂಡ್ ಐ ಥಿಂಕ್ ವಿ ಆರ್ ಆಲ್ ಜೊತೆಗೆ ಆಡಿದ್ದೀವಿ ಮ್ಯಾಚಸ್ಸು. ಇವಾಗ ಆಪೋಸಿಟ್ ಆಡ್ತೀವಿ. ಇವಾಗ ಬರ್ತಾ ಅರ್ಜುನ್ ಅದೇ ಹೇಳಿದ್ದು, ಅಲ್ಲೆಲ್ಲೋ ಕೂತ್ಕೊಂಡು ಕಾಫಿ ಕುಡಿತಾ ಇದ್ವಿ. ಬಟ್ ಇಲ್ಲಿಂದ ಹೋಗ್ತಾ ಒಂದೊಂದು ಡೈರೆಕ್ಷನ್ ಇಡ್ತೀವಿ, ನೋಡ್ಕೊಳ್ಳೋಣ ಫೀಲ್ಡ್ ಮೇಲೆ ಅಂತ. ಸೊ ಇಟ್ಸ್ ನೈಸ್. ಆ್ಯಂಡ್ ಒಂದೊಳ್ಳೆ ಪಾಸಿಟಿವ್ ಎನರ್ಜಿ ಇದೆ. ಆ್ಯಂಡ್ ಆಲ್ ದ ಬೆಸ್ಟ್ ಟು ಆಲ್ ದ ಟೀಮ್ಸ್. ಒಳ್ಳೆಯದಾಗಲಿ. ಆ್ಯಂಡ್ N1 ಕ್ರಿಕೆಟ್ ಅಕಾಡೆಮಿ ಆ್ಯಂಡ್ TPL ಸದಾ ಒಂದು ಸಕ್ಸಸ್ ಇರಲಿ. ಥ್ಯಾಂಕ್ ಯು ಸರ್. ಅಜಿತ್ ಸರ್. ಎಲ್ರಿಗೂ ನಮಸ್ತೆ. ಇಲ್ಲಿ ಸೇರಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ, ಸ್ನೇಹಿತರಿಗೆ, ಹಿರಿಯರಿಗೆ, ಕಿರಿಯರಿಗೆ ಎಲ್ರಿಗೂ ನಮಸ್ತೆ. ಸುನಿಬ್ರೋ, ಈ ಟೂರ್ನಮೆಂಟ್ ಸ್ಟಾರ್ಟ್ ಮಾಡಿದ್ದೆ ಮೇನ್ ಉದ್ದೇಶ ಟೆಲಿವಿಷನಲ್ಲಿರೋರನ್ನ ಬೇರೆ ಟೂರ್ನಮೆಂಟ್ಗಳಲ್ಲಿ ಅವಕಾಶಗಳು ಸಿಗಲ್ಲ. ಸಿನಿಮಾ ಮಾಡಿರೋರಿಗೆ ಮಾತ್ರ ಕೆಲವು ಟೂರ್ನಮೆಂಟ್ಗಳಲ್ಲಿ ಸಿಗುತ್ತೆ. ಟೆಲಿವಿಷನ್ ಅವ್ರನ್ನ ತುಂಬ ಕಡೆ ಬೇರೆ ಟೂರ್ನಮೆಂಟ್ಗಳಲ್ಲಿ ಕರೆಯಲ್ಲ. ಅವ್ರಿಗೊಂದು ಒಳ್ಳೆ ಟೂರ್ನಮೆಂಟ್ ಮಾಡಬೇಕು ಅನ್ನೋ ಒಂದು ಚಿಕ್ಕ ಮೋಟಿವಿಂದ ಸ್ಟಾರ್ಟ್ ಆಯಿತು ಈ ಟೂರ್ನಮೆಂಟು, ಟೆನ್ನಿಸ್ ಬಾಲ್ ಟೂರ್ನಮೆಂಟಿಂದ. ಐ ಥಿಂಕ್ ಇವತ್ತು ತುಂಬ ಜನ ಆರ್ಟಿಸ್ಟ್ಗಳು, ತುಂಬ ಜನ ಮ್ಯೂಸಿಷಿಯನ್ಸು, ಸಿಂಗರ್ಸ್ಗಳು ಎಲ್ಲರೂ ಈ ಒಂದು ಟೂರ್ನಮೆಂಟ್ ಆಡಬೇಕು ಅಂತ ತುಂಬ ಆಸೆ ಪಡ್ತಾರೆ, ಇಷ್ಟಪಡ್ತಾರೆ. ಬಿಕಾಸ್ ಆಫ್ ಕ್ವಾಲಿಟಿ, ಬೇರೆ ಇನ್ನೇನೂ ಇಲ್ಲ. ಕ್ವಾಲಿಟಿ. ಅವರು ಧರ್ಮ ಒಳ್ಳೆ ಮಾತು ಹೇಳಿದ್ರು. ಅಂದರೆ ಬೇಸಿಕ್ ಎಲ್ರಿಗೂ ಖುಷಿ ಆಗೋದೇ ಆ ಫುಡ್ ಬಗ್ಗೆ ಮಾತಾಡಿದಾಗ. ಐ ಥಿಂಕ್ ಈ ಟೂರ್ನಮೆಂಟಲ್ಲಿ ಎಲ್ಲರೂ ಕ್ರಿಕೆಟ್ ಇನ್ನೊಂದು ಮತ್ತೊಂದು ಎಲ್ಲದ್ರ ಬಗ್ಗೆ ಮಾತಾಡ್ತೀವಿ. ಊಟದ ಬಗ್ಗೆ ತುಂಬ ಒಳ್ಳೆ ಮಾತುಕತೆ ಮಾತಾಡ್ತಾರೆ ಎಲ್ಲರೂ. ಯಾಕೆಂದರೆ ಅಷ್ಟು ತೃಪ್ತಿಯಾಗಿದ್ದಾರೆ ಇಷ್ಟು ಸೀಸನ್ವರೆಗೂ. ಐ ಥಿಂಕ್ ಕಂಗ್ರ್ಯಾಚುಲೇಷನ್ಸ್ ಆ ವಿಚಾರವಾಗಿ. ಯಾಕೆಂದರೆ ಎಸ್ಪೆಷಲಿ ಊಟ ಒಂದು ಕರೆಕ್ಟಾಗಿತ್ತು ಅಂದರೆ ಮಿಕ್ಕಿದ್ದೆಲ್ಲ ಕರೆಕ್ಟಾಗಿ ಆಗುತ್ತೆ. ಈ ಥರದೊಂದು ಟೂರ್ನಮೆಂಟ್ ಮಾಡಬೇಕು ಅಂದರೆ ಅಷ್ಟು ಸುಲಭ ಅಲ್ಲ. ಪ್ರತಿಯೊಬ್ಬರು ಓನರ್ ಹತ್ರ ಆಗಲಿ, ಕ್ಯಾಪ್ಟನ್ ಹತ್ರ ಆಗಲಿ, ಅಥವಾ ಪ್ಲೇಯರ್ಸ್ ಹತ್ರ ಆಗಲಿ ಅವ್ರವ್ರೇನು ಇನ್ಪುಟ್ಸ್ ಕೊಡ್ತಾರೆ, ಅದನ್ನೆಲ್ಲ ತೊಗೊಂಡು ಒಂದು ಕ್ವಾಲಿಟಿ ಟೂರ್ನಮೆಂಟ್ ಮಾಡೋದು ಅಂದರೆ ಆ ಪ್ರೆಷರ್ ಅವರೊಬ್ರಿಗೆ ಮಾತ್ರ ಗೊತ್ತಿರುತ್ತೆ. ಅದನ್ನು ನಾವು ತುಂಬ ಹತ್ತಿರದಿಂದ ನೋಡಿದ್ದೀವಿ ಫಸ್ಟ್ ಸೀಸನಿಂದ. ಐ ಥಿಂಕ್ ಇನ್ನಷ್ಟು ನಾವೆಲ್ಲರೂ ಸಪೋರ್ಟ್ ಮಾಡೋಣ. ಈ ಟೂರ್ನಮೆಂಟ್ ಇನ್ನೂ ತುಂಬ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗೋಣ. ಇನ್ನು ಮಿಕ್ಕಿದ್ದು ಮ್ಯಾಚ್ ಬಗ್ಗೆ, ಬಿಟ್ಟಿಂಗ್ ಬಗ್ಗೆ ನಾವೆಲ್ಲ ಕ್ಯೂರಿಯಾಸಿಟಿಯಿಂದ ವೆಯ್ಟ್ ಮಾಡ್ತಾಯಿದ್ದೀವಿ. ಈಗ ನಾವು ಮೊನ್ನೆವರೆಗೂ ಅದೇ ಮಾತಾಡ್ತಾ ಇದ್ವಿ, ಬರೀ 2 lakhs ಇದೆ ಪ್ಲೇಯರ್ಸ್ಗೆ, ಹೆಂಗೆ ಬಿಟ್ಟು ಮಾಡೋದು
ಒಂದು ಲಿಬ್ರಾರಿಟಿನೇ ಇರಲ್ಲ ಬಿಟ್ ಮಾಡೋದಕ್ಕೆ ಅಂತ. ಐ ಥಿಂಕ್ ರಂಜಿತ್ ಸರ್ ಮತ್ತು AVR ಸರ್ ಡೆಫಿನೆಟ್ಲಿ ಒಂದು ಒಳ್ಳೆ ಟಾಪಿಕ್ನ ಇಲ್ಲಿ ಮಾಡಿದ್ರು. ಈಗ ಸ್ವಲ್ಪ ನಮ್ಗೊಂದು ಸ್ವಲ್ಪ ಬಿಟ್ ಮಾಡೋದಕ್ಕೆ ತುಂಬ ಅನುಕೂಲ ಆಯಿತು ಎಲ್ಲ ಪ್ಲೇಯರ್ಸ್ಗಳಿಗೆ. ಆಮೇಲೆ ಹಂಗೆ ಹರ್ಷನೂ ಕೇಳ್ತಿದ್ದ, ಬರೀ ಪ್ಲೇಯರ್ಸ್ ಬಗ್ಗೆ ಮಾತ್ರ ಕನ್ಸರ್ನ್ಸ್ ತೋರಿಸ್ತಿದ್ದಾರೆ, ಕ್ಯಾಪ್ಟನ್ ಬಗ್ಗೆ ಯಾರೂ ನೋಡ್ತಾನೆ ಇಲ್ವಲ್ಲ ಅಂತ. ಐ ಥಿಂಕ್ ಅದ್ರ ಬಗ್ಗೆನೂ ಯಾರಾದರೂ ಮಾತಾಡ್ತಾರ ಹರ್ಷ? ಡೋಂಟ್ ವರಿ. ಹಾಂ, ನೀವು ಅನೌನ್ಸ್ ಮಾಡಿ ಸರ್. ಹಾಂ, ಹಂಗೆ. ಆಮೇಲೆ ಈ ಸೀಸನ್ನು ತುಂಬ ಜನ ಹೊಸಬ್ರು ಕ್ಯಾಪ್ಟನ್ ಆಗಿ ಬಂದಿದ್ದಾರೆ, ಅಂದರೆ ಜೊತೆಯಾಗಿ ಪ್ಲೇಯರ್ ಆಗಿ ಆಡ್ತಾ ಇದ್ವಿ. ಅವ್ರಿಗೊಂದು ಒಳ್ಳೆ ಎಕ್ಸೈಟ್ಮೆಂಟ್ ಇರುತ್ತೆ. ಡೆಫಿನೆಟ್ಲಿ ನಾನಂತೂ ಈ ಒಂದು ಟೂರ್ನಮೆಂಟ್ಗೆ ತುಂಬ ಎಕ್ಸೈಟ್ಮೆಂಟಿಂದ ವೆಯ್ಟ್ ಮಾಡ್ತಾ ಇರ್ತೀನಿ. ಆಮೇಲೆ ಈ ಸಲ ಎಸ್ಪೆಷಲಿ ಹರ್ಷ ಸರ್ ನಮಗೆ ಓನರ್ ಆಗಿ ಬಂದಿರೋದು ಭಾಳ ಖುಷಿ. ಅವ್ರ ಜೊತೆ ನಾನು KCL ಅನ್ನೋ ಒಂದು ಟೂರ್ನಮೆಂಟಲ್ಲಿ ಆಡಿದೆ. ವಂಡರ್ಫುಲ್ ಕ್ರಿಕೆಟರ್, ವಂಡರ್ಫುಲ್ ಆಲ್ರೌಂಡರ್. ಥ್ಯಾಂಕ್ ಯು ಸರ್. ನಿಮ್ಮ ಸಪೋರ್ಟು ಟೂರ್ನಮೆಂಟ್ ಮುಗಿಯೋವರೆಗೂ ಇರಲಿ. ಹಾಗೆ ತುಂಬ ಜನ ಹೊಸ ಓನರ್ಸ್ಗಳಿದ್ದೀರಾ, ಎಲ್ಲರಿಗೂ ಆಲ್ ದ ಬೆಸ್ಟ್. ಡೆಫಿನೆಟ್ಲಿ ಒಂದು ಒಳ್ಳೆ ಟೂರ್ನಮೆಂಟ್ ಎಕ್ಸ್ಪೀರಿಯನ್ಸ್ ಅಂತೂ ನಿಮ್ಗೆ ಆಗುತ್ತೆ, ಯಾಕೆಂದರೆ ನಾವು ಅದನ್ನು ಫೀಲ್ ಮಾಡಿದ್ದೀವಿ. ಇನ್ನು ಮಿಕ್ಕಿದೆಲ್ಲ ಗ್ರೌಂಡಲ್ಲಿ ಮಾತಾಡೋಣ. ಐ ಥಿಂಕ್ ಎಲ್ಲ ಕ್ಯಾಪ್ಟನ್ಸ್ಗೆ, ಎಲ್ಲ ಓನರ್ಸ್ಗೆ ಎಲ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸುನಿಲ್, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ಫಾರ್ ಆರ್ಗನೈಸಿಂಗ್ ಸಚ್ ಅ ಫ್ಯಾಂಟಾಸ್ಟಿಕ್ ಕ್ರಿಕೆಟ್ ಟೂರ್ನಮೆಂಟ್ ಫಾರ್ ಕಂಟಿನ್ಯೂಸ್ಲಿ ಫಾರ್ 5 seasons. ನಾಟ್ ಅ ಜೋಕ್. ನಾವು ಒಂದು ಟೂರ್ನಮೆಂಟ್ ಮಾಡಿ ಅನುಭವ ಆಗಿದ್ದು ರೀಸೆಂಟಾಗಿ. ಅದಕ್ಕೆ ಐ ನೋ ಹೌ ಟಫ್ ಇಟ್ ಈಸ್ ಟು ಆ್ಯಕ್ಚುಲಿ ಟೇಕ್ ಔಟ್ ಕರ್ನಾಟಕ ಬಿಟ್ಟು ಆಚೆ ಕರ್ಕೊಂಡು ಹೋಗೋದು, ಆ ಟ್ರಾವೆಲ್ಲು ಸ್ಟೇ ಪ್ಲ್ಯಾನ್ ಮಾಡಿ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಇದೆ. ಹ್ಯೂಜ್ ರೆಸ್ಪೆಕ್ಟ್ ಅದಕ್ಕೆ ಸುನಿಲ್ಗೆ. ಆ್ಯಂಡ್ ದಿಸ್ ಸೀಸನ್ ಕ್ಯಾಪ್ಟನ್ ಆಗಿ ನೀವು ಟೀಮ್ನ ಲೀಡ್ ಮಾಡಿ ಅಂತ ಇನ್ವೈಟ್ ಮಾಡಿದ್ದು ಸಿಕ್ಕಾಪಟ್ಟೆ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಹಾಗೆ ನನ್ನ ಓನರ್, ನಮ್ಮ ಟೀಮ್ನ ಜವಾಬ್ದಾರಿ ತೊಗೊಂಡಿರೋದು ಮೊನೀಶ್, ಹಾಗೆ ಓನರ್ ಪ್ರಜ್ವಲ್. ಇವತ್ತು ವಿಶೇಷ ಅಂದರೆ ಮೊನೀಶ್ ಅವ್ರ ಬರ್ಡೇ ಇವತ್ತು, ಹಾಗಾಗಿ ಸ್ವಲ್ಪ ಪೂಜೆ ಗೀಜೆ ಇರೋದ್ರಿಂದ ಇಲ್ಲಿಗೆ ಬರೋಕ್ಕಾಗಿಲ್ಲ, ಆಕ್ಷನ್ಗೆ ಬರ್ತಾರೆ. ವಿಶ್ ಮೊನೀಶ್ ವೆರಿ ಹ್ಯಾಪಿ ಬರ್ತ್ಡೇ ಈ ಸ್ಟೇಜಿಂದ. ಆ್ಯಂಡ್ ಒನ್ ಮೋರ್ ಥಿಂಗ್, ಕ್ರಿಕೆಟ್ ಅನ್ನೋದು ಆ್ಯಸ್ ಎವ್ರಿಬಡಿ ಸೆಡ್, ಗ್ರೌಂಡಲ್ಲಿ ಆ ಒಂದು ಬಾಂಡಿಂಗ್ ಕ್ರಿಯೇಟ್ ಮಾಡೋದು, ದಟ್ಸ್ ವಾಟ್ ವಿ ಲುಕ್ ಫಾರ್ವರ್ಡ್ ಟು. ನಾನು ಬೀಂಗ್ ಅ ಸಿಂಗರ್, ಸ್ಟುಡಿಯೋಲ್ಲಿ ಕೆಲಸ ಮಾಡ್ತೀವಿ, ಪ್ಲೇಬ್ಯಾಕ್ ಮಾಡಿರ್ತೀವಿ. ಆ್ಯಕ್ಟರ್ಸ್ಗೆ ಸೀರಿಯಲ್ ಕೂಡ ನಾನು ಪ್ಲೇಬ್ಯಾಕ್ ಮಾಡಿದ್ದೀನಿ ತುಂಬ. ಅವ್ರನ್ನ ಯಾರನ್ನೂ ಮೀಟ್ ಮಾಡೋಕ್ಕಾಗಿರಲಿಲ್ಲ. ಗ್ರೌಂಡಲ್ಲಿ ಬಂದು ಎಲ್ಲ ಆ ಬಾಂಡಿಂಗ್ ಸಿಕ್ಕಾಪಟ್ಟೆ ಚೆನ್ನಾಗಿ ಆಗಿರೋದು ಬಿಕಾಸ್ ಆಫ್ ಕ್ರಿಕೆಟ್. ಸೊ ಎವ್ರಿ ಸೀಸನ್ ಐ ಓನ್ಲಿ ಲುಕ್ ಫಾರ್ವರ್ಡ್ ಫಾರ್ ದಟ್ ಫ್ರೆಂಡ್ಶಿಪ್. ಆ್ಯಂಡ್ ಹರ್ಷ ಹೇಳಿದಾಗೆ ಓನರ್ಸ್ ಎಲ್ಲರೂ ಕೂಡ ಫ್ಯಾಮಿಲಿ ಆಗಿಬಿಟ್ಟಿದ್ದಾರೆ. ಮೊನೀಶ್ ಹಸ್ ಬಿನ್ ಮೋರ್ ದೆನ್ ಮೈ ಫ್ಯಾಮಿಲಿ. ಆ್ಯಂಡ್ ಎಲ್ಲ ಓನರ್ಸ್ಗೂ ನಾವು ಆಡಿದ್ದೀವಿ, ಎಲ್ಲ ಟೀಮಲ್ಲೂ ಅಕ್ರಾಸ್ ಆಲ್ ದ ಸೀಸನ್ಸ್. ಸೊ ಲುಕಿಂಗ್ ಫಾರ್ವರ್ಡ್ ಟು ದಿಸ್ ಸೀಸನ್ ಆಲ್ಸೋ. ಆ ಫ್ರೆಂಡ್ಶಿಪ್ ಹಾಗೆ ಇರಲಿ. ಕ್ರಿಕೆಟ್ ಗ್ರೌಂಡ್ಗಿಳಿದ್ಮೇಲೆ ನಾವು ಹಣಾಹಣಿ ಇದ್ದೇ, ಬಟ್ ಔಟ್ಸೈಡ್ ದ ಫೀಲ್ಡ್ ಎಲ್ಲ ನಾವು ಥಿಕ್ ಫ್ರೆಂಡ್ಸು. ಆ್ಯಂಡ್ ಲುಕಿಂಗ್ ಫಾರ್ವರ್ಡ್ ಟು ದಿಸ್ ಸೀಸನ್. ಗೋವಾ ಅಂದರೆ ಸೆಲೆಬ್ರೇಷನ್ನೇ ಬೇರೆ ಇರುತ್ತೆ. ಟೈಮಲ್ಲಿ ಹುಡುಗರನ್ನ ಕಸಿನೊಂದು ಎಳ್ಕೊಂಬರೋದೇ ಚಾಲೆಂಜ್ ಅಂತ ಅನಿಸುತ್ತೆ. ಅದೊಂದು ನೋಡಿಕೊಂಡು ಟೈಮಿಂಗು ಸ್ವಲ್ಪ ಮ್ಯಾನೇಜ್ ಮಾಡೋಣ ಅನ್ಕೋತೀನಿ. ವಿಶಿಂಗ್ ಆಲ್ ದ ಬೆಸ್ಟ್ ಟು ಆಲ್ ದ ಓನರ್ಸ್, ಆಲ್ ದ ಪ್ಲೇಯರ್ಸ್. ಮೇ ದ ಬೆಸ್ಟ್ ಟೀಮ್ ವಿನ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಒಳ್ಳೆ ಟಾಸ್ಕ್ ಕೊಟ್ಟಿದ್ದೀರಾ ಇನ್ ಬಿಟ್ವೀನ್. ಬಟ್ ಜೊತೆಗೆ ನಮ್ಮ ಕ್ಯಾಪ್ಟನ್ ದೀಕ್ಷಿತ್ ಶೆಟ್ಟಿ ಅವರು ಬಂದಿದ್ದಾರೆ. ನಿಮ್ಮನ್ನು ಕೂಡ ಗೌರವದಿಂದ ಬರಮಾಡ್ಕೊಳ್ತಾ ಇದ್ದೀವಿ ವೇದಿಕೆಗೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲರಿಗೂ ಹಾರ್ಟಿ ವೆಲ್ಕಮ್. TPL ಸೀಸನ್ 5. ಸೊ ಸೀಸನ್ 1 ನಾನು, ಹರ್ಷ ಮತ್ತು ಯೋಗಿ ಇವರು ಒಟ್ಟಿಗೆ ಇದ್ದೀವಿ ಸುನೀಲ್ ಜೊತೆಗೆ. ಈ ಥರ ಒಂದು ಟೂರ್ನಮೆಂಟ್ ಮಾಡಬೇಕು ಅಂತ ಅವರು ನಮಗೊಂದು ಮೀಟಿಂಗ್ ಯಾವಾಗ ಸ್ಟಾರ್ಟ್ ಮಾಡಿದ್ರು ಅವತ್ತಿಂದ ಇಲ್ಲಿವರೆಗೂ ಪ್ರತಿಯೊಂದು ಸೀಸನ್ ಮಾಡಬೇಕಾದ್ರೆ ಈ ಥರ ಮಾಡ್ತಾಯಿದ್ದೀನಿ, ಏನು ನಿಮ್ಮ ಅಭಿಪ್ರಾಯ ಅಂತ ನಮ್ಮನ್ನು ಕೇಳ್ತಾರೆ. ಸೊ ಅದೇ ಖುಷಿ ನಮಗೆ. ಅವ್ರಿಗೇನು ಕೇಳಬೇಕಾಗಿಲ್ಲ ಆ್ಯಕ್ಚುಲಿ, ಯಾಕೆಂದರೆ ಬಿಕಾಸ್ ಅವರೇ ಆರ್ಗನೈಸರ್ ಆಗಿರೋದ್ರಿಂದ ಅವರು ಹೆಂಗೆ ಬೇಕೋ ಹಂಗೆ ಮಾಡ್ಬೋದು. ಬಟ್ ಎವ್ರಿ ಸೀಸನ್ ಈ ಥರ ಮಾಡ್ತಾಯಿದ್ದೀನಿ, ಒಂದು ನೆಕ್ಸ್ಟ್ ಲೆವೆಲ್ ಪ್ಲ್ಯಾನ್ ಮಾಡ್ತೀನಿ ಅಂತ ಹೇಳ್ತಾರೆ ಆ್ಯಂಡ್ ಅದನ್ನು ಡೆಲಿವರ್ ಮಾಡ್ತಾರೆ. ಸೊ ದಟ್ ಈಸ್ ಹಿಸ್ ಗ್ರೇಟ್ನೆಸ್. ಬಿಕಾಸ್ ಎಷ್ಟೊಂದು ಟೂರ್ನಮೆಂಟ್ ನಾವು ನೋಡಿದ್ದೀವಿ, ಪ್ರಾಮಿಸ್ ಮಾಡಿರ್ತಾರೆ ಬಟ್ ಡೆಲಿವರ್ ಮಾಡಿರಲ್ಲ. ಇವರು ಇವಾಗ ಏನು ಪ್ರಾಮಿಸ್ ಮಾಡಿರ್ತಾರೋ ಅದನ್ನು ಡೆಲಿವರ್ ಮಾಡದೆ ನೆಕ್ಸ್ಟ್ ಟೂರ್ನಮೆಂಟ್ ಮಾಡಲ್ಲ. ಸೊ ಕಂಗ್ರ್ಯಾಚುಲೇಷನ್ಸ್ ಆನ್ ದ್ಯಾಟ್ ಸುನೀಲ್. ಆ್ಯಂಡ್ ಇಷ್ಟು ವರ್ಷ ನಾನು ಬುಲ್ ಸ್ಕ್ವಾಡ್ ಜೊತೆ ಆಡಿದೆ, 4 ವರ್ಷ. ಹ್ಯಾಡ್ ಆನ್ ಅಮೇಝಿಂಗ್ ಸೀಸನ್ಸ್. ತುಂಬ ಮಜಾ ಮಾಡಿದ್ವಿ. ಆ್ಯಂಡ್ ಫಾರ್ ಅ ಚೇಂಜ್ ದಿಸ್ ಇಯರ್ ನಮ್ಮ ಮಧು ಬ್ರೋ ಟೀಮಲ್ಲಿ ನಾನು ಆಡ್ತಾಯಿದ್ದೀನಿ. ಆ್ಯಂಡ್ ವೆರಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದ ಬ್ಲೇಸಿಂಗ್ ಲಯನ್ಸ್. ತುಂಬ ಪ್ಯಾಷನೇಟ್ ಓನರು ಮಧು ಬ್ರೋ ಆ್ಯಂಡ್ ಸಬರೀಶ್ ಅವರು. ಅವ್ರ ಹಿಂದೆ ಒಂದು ದೊಡ್ಡ ಸಪೋರ್ಟ್ ಸಿಸ್ಟಮೇ ಇದೆ. ಅವ್ರು ಏನಕ್ಕೆ ಹೇಳಿದ್ರು ಅಂದರೆ, ಅವ್ರು ಹೇಳಿದ್ರಲ್ಲ, ಅಲ್ಲಿ ಕ್ರಿಕೆಟ್ ಅಂತ ಬಂದರೆ ಇವಾಗ ನಾವು ಆಚೆ ಯಾರೂ ಮೀಟ್ ಆಗಲ್ಲ, ಬಟ್ ಫ್ಯಾಮಿಲಿಯವ್ರನ್ನೂ ಮೀಟ್ ಆಗಿರಲ್ಲ. ಕ್ರಿಕೆಟ್ ಗ್ರೌಂಡ್ ಅಂತ ಬಂದರೆ ಎಲ್ಲರೂ ಮೀಟ್ ಆದ ಅಂತ ಏನಕ್ಕೆ ಹೇಳಿದ್ರು ಅಂದರೆ ಅವ್ರ ಫ್ಯಾಮಿಲಿಲಿ ಫುಲ್ ಕ್ರಿಕೆಟರ್ಸ್ ಇದ್ದಾರೆ. ಸೊ ಹಾಗಾಗಿ ಸುಮ್ಮನೆ ಒಂದು ಪ್ರಾಕ್ಟೀಸ್ ಮ್ಯಾಚ್ ಆಡಿದ್ವಿ ಲಾಸ್ಟ್ ವೀಕ್. ಸೊ ಅವಾಗ ಅವ್ರ ಟೀಮಲ್ಲಿ ಇರೋರೆಲ್ಲ ಅವ್ರ ರಿಲೇಟಿವ್ಸೇ. ಸೊ ಆ ರೀಸನ್ಗೆ ಅವ್ರಿಗೆ ಹೇಳಿದ್ದು.
ಆ್ಯಂಡ್ ಹೊಸದಾಗಿ ಕ್ಯಾಪ್ಟನ್ ಆಗಿರುವಂಥ ವ್ಯಾಸ್ ಬ್ರೋ, ಸಂಜಯ್, ಟೋನಿ, ಆಲ್ ದ ವೆರಿ ಬೆಸ್ಟ್. ಒಳ್ಳೆಯದಾಗಲಿ. ಈ ಟೈಮ್ ಗೋವಾದಲ್ಲಿ ಆಗ್ತಾಯಿದೆ ಆ್ಯಂಡ್ ಎಲ್ಲ ಹೇಳ್ದಂಗೆ ಈ ಸರಿ T20 ಆಡ್ತಾಯಿದ್ದೀವಿ. ಡೆಫಿನೆಟ್ಲಿ ಬೇರೆ ಫಾರ್ಮೆಟು. ನೆನ್ನೆವರೆಗೂ ಒಂದು ಸ್ಟ್ರಾಟಜಿ ತಲೆಯಲ್ಲಿ ಇಟ್ಕೊಂಡು ಬಂದಿದ್ವಿ. ಅದು ಹೇಳ್ತಾರಲ್ಲ ಟ್ವಿಸ್ಟ್ ಮೇಲ್ ಟ್ವಿಸ್ಟು ಅಂತ. ಸುನೀಲ್ ಹಂಗೆ ಬೆಳಗ್ಗೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಹೊಸ ಟೀಮು, ಹೊಸ ಕ್ಯಾಪ್ಟನು. ಸೊ ಹೆಂಗಪ್ಪ ಇದು ಬಿಡ್ಡಿಂಗ್ ನಾವೇನೋ ಒಂದು ತಲೆಯಲ್ಲಿ ಇಟ್ಕೊಂಡು ಬಂದಿರ್ತೀವಿ, ಹಿಂಗಾಗಿದೆಯಲ್ಲ ಅಂತ ಅಂದ್ಕೊಂಡೆ. ಬಟ್ ಎವ್ರಿ ಟೈಮ್ ಏನೋ ಒಂದು ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ. ಆ್ಯಂಡ್ ಥ್ಯಾಂಕ್ಸ್ ಟು AVR ಸರ್ ಆ್ಯಂಡ್ ರಂಜಿತ್ ಸರ್. ಹೇಳ್ದಂಗೆ ಒಂದು 1 lakh ಎಕ್ಸ್ಟ್ರಾ ಬಫರ್ ಇರೋದು ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಅದು ಒಂದು ಟ್ವಿಸ್ಟೇ. ನಮಗೆ ನಾವೊಂದು ಸ್ಟ್ರಾಟಜಿಲಿ ಬಂದಿರ್ತೀವಿ ಆ್ಯಂಡ್ ಅಗೇನ್ ಇವಾಗ ಸ್ಟ್ರಾಟಜಿ ಚೇಂಜ್ ಮಾಡಬೇಕಾಗುತ್ತೆ. ಬಟ್ ಎಸ್, ಆಲ್ ದ ವೆರಿ ಬೆಸ್ಟ್ ಎಲ್ಲರಿಗೂ. ಪ್ರತಿ ಸತಿ TPL ಯಾವತ್ತೂ ಹಿಟ್ಟೇ ಆಗಿರೋದು. ಈ ಸತಿ ಇನ್ನೂ ನೆಕ್ಸ್ಟ್ ಲೆವೆಲ್ ಹಿಟ್ ಮಾಡೋಣ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಟು ಆಲ್ ದ ಕ್ಯಾಪ್ಟನ್ಸ್ ಆ್ಯಂಡ್ ಆಲ್ ದ ಓನರ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಹಾಗೆ ಒನ್ ಆಫ್ ದಿ ಕ್ಯಾಪ್ಟನ್ ಆಕರ್ಷ್ ಅವರು ಬಂದಿದ್ದಾರೆ. ತಮ್ಮನ್ನು ಕೂಡ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೀವಿ. ಇಷ್ಟು ವರ್ಷ ನಾನು ಎಲ್ಲರ ಜೊತೆ ಆಡ್ತಾ ಇದ್ದೆ. ಈ ಸರಿ ನನಗೆ ಸುನಿ ಅವರು ಒಂದು ಎಕ್ಸ್ಟ್ರಾ ಜವಾಬ್ದಾರಿ ಕೊಟ್ಟಿದ್ದಾರೆ. ಕ್ಯಾಪ್ಟನ್ ಆಗು, ನಿನಗೆ ಕೇಪಬಲ್ ಇದೆ ಅಂತ ಹೇಳ್ಬಿಟ್ಟು. ನಾನು ಅದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಅದು ನನ್ನನ್ನು ನಂಬ್ಕೊಂಡು ನನಗೆ ಓನರ್ ಆಗಿ ಬಂದಿರೋಂಥ ಸ್ವಸ್ತಿಕ್ ಮತ್ತು ಸಂತೋಷ್ ಬಿಲ್ಲ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಒಂದು ಒಳ್ಳೆ ಆಟ ಕ್ರಿಕೆಟ್ ಆಡೋಣ, ಒಂದು ಒಳ್ಳೆ ಆಟದ ಜೊತೆ ಎಂಜಾಯ್ ಮಾಡೋಣ. ಜೊತೆಗೆ ನಮ್ಮಲ್ಲಿರೋವಂಥ ಒಂದು ಕೋಪ್ರೇಷನ್ ಏನಿದೆ ಅದನ್ನು ಕೊಟ್ಟು ಈ ಸರಿ ಇರೋ TPL ಸೀಸನ್ 5ನ ಸಕ್ಸಸ್ ಮಾಡೋಣ ಅಂತ ಎಲ್ಲರ ಹತ್ರ ಕೇಳ್ಕೊತೀನಿ. ಅದೇ ರೀತಿ ಒಂದು ಜೋಶು, ಒಂದು ಎನರ್ಜಿ ಅಂದರೆ ಈಗ ಇಲ್ಲಿವರೆಗೂ ಎಲ್ಲ ಕ್ಯಾಪ್ಟನ್ಸು ಹೇಳಿದ್ದಾರೆ. ಅವ್ರ ಆರ್ಗನೈಸಿಂಗ್ ಆಗಿರ್ಬೋದು, ಅಥವಾ ಅವ್ರು ಕೊಟ್ಟ ಮಾತನ್ನ ಉಳಿಸ್ಕೊಂಡಿರೋದಾಗಿರ್ಬೋದು, ಅಥವಾ ಹೊರಗಡೆ ಕರ್ಕೊಂಡೋಗಿ ಆಡಿಸ್ತಾ ಇರೋವಂಥ ರೀತಿ ಆಗಿರ್ಬೋದು, ಎಲ್ಲ ತುಂಬ ಅದ್ಭುತವಾಗಿದೆ. ನಮಗೆ ಇವಾಗ ನಾವು ಹೋಗಿ IPL ಲೆವೆಲಿಗೆಲ್ಲ ಆಡ್ತೀವೋ ಇಲ್ವೋ ಗೊತ್ತಿಲ್ಲ. ಬಟ್ ಇದು ನಮ್ಮ ಇಂಡಸ್ಟ್ರಿಗೆ ಒಂದು IPL ರೇಂಜಲ್ಲೇ ನಡೀತಾ ಇರೋಂಥ ಟೂರ್ನಮೆಂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ನಾನು ಸುನಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಒನ್ ಸೆಕೆಂಡ್ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮೊದಲೇದಾಗಿ ಸುನೀಲ್ ಸರ್ಗೆ ನನಗೆ ಕ್ಯಾಪ್ಟನ್ಸಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ನಮ್ಮ ಓನರ್ ಮಿಥುನ್ ಸರ್ ನನ್ನ ಕ್ಯಾಪ್ಟನ್ಸಿನ ಒಪ್ಕೊಂಡು ಓನರ್ಶಿಪ್ ಆಗಿದ್ದಕ್ಕೆ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ದ ಓನರ್ಸ್ ಎಲ್ಲರೂ ನನಗೆ ಗೊತ್ತಿರೋರೆ. ಅದರಲ್ಲೂ ಸುಮಾರು ಜನ ಓನರ್ಸ್ ಇಲ್ಲಿ ರಂಜಿತ್ ಸರ್, AVR ಸರ್ ಆ್ಯಂಡ್ ಸುಮಾರು ಜನ ಓನರ್ಸು ಎಲ್ಲರೂ ನನ್ನ ಅಣ್ಣ ತಮ್ಮನ ಥರ ನೋಡ್ತಾರೆ. ಆ್ಯಂಡ್ ಸಂತೋಷ್ ಸರ್ ಕೂಡ ಈ ಜಾಗಿನಾಗಿದ್ದಾರೆ. ಆ್ಯಂಡ್ ಎಲ್ಲರ ಕ್ಯಾಪ್ಟನ್ಸಿ ಯಾರು ಇದ್ದಾರೆ ಅವ್ರ ಅಂಡರೆಲ್ಲ ನಾನು ಆಡಿರೋದ್ರಿಂದ ಸೊ ಎಲ್ಲರೂ ತುಂಬ ಪ್ರೀತಿ ವಿಶ್ವಾಸ ತುಂಬ ಜಾಸ್ತಿನೇ ಇದೆ. ಅವರಿಂದ ಇನ್ನೂ ಕಲಿಯೋದಿದೆ. ಅವ್ರ ಜೊತೆಲಿ ಇದ್ಕೊಂಡು ಸಣ್ಣ ಪುಟ್ಟ ತಪ್ಪುಗಳಿದ್ರೆ ಅದನ್ನು ತಿದ್ಕೊಂಡು ಆಡ್ಕೊಂಡು ಹೋಗ್ತೀನಿ. ಥ್ಯಾಂಕ್ ಯು ಸುನಿಲ್ ಸರ್, ಈ ಒಂದು ಜವಾಬ್ದಾರಿನ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ದೀಕ್ಷಿತ್ ಸರ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇಲ್ಲಿರೋದಕ್ಕೆ 2 ಕಾರಣ, ಹೆಚ್ಚು ಸಮಯ ತಗೊಳ್ಳೋದಿಲ್ಲ ನಾನು. 2 ಕಾರಣ. ಒಂದು ಸುನಿ ಸರ್, ಯಾವಾಗ್ಲೂ. ಯಾಕಂದರೆ ಈ ಮನುಷ್ಯನಲ್ಲಿ ನನಗೆ ಭಾಳ ಇಷ್ಟ ಆಗೋದು ಏನಂತಂದರೆ, ಇರ್ರೆಸ್ಪೆಕ್ಟಿವ್ ಆಫ್ ನಾವು ಕೆಲಸದಲ್ಲಿ ಏನು ಮಾಡ್ತಾ ಇದ್ದೀವಿ ಅಥವಾ ಯಾವ ಪೊಸಿಷನಲ್ಲಿದ್ದೀವಿ, ಇದನ್ನು ಏನು ಯೋಚನೆ ಮಾಡಿದೆ, ಫ್ರಮ್ ದ ಡೇ 1, ಫ್ರಮ್ ದ ಸೀಸನ್ 1 to season 5 ಅದೇ ಪ್ರೀತಿ, ಅದೇ ಮರ್ಯಾದೆ ಎಲ್ಲ ಕಲಾವಿದರಿಗೂ. ಆ್ಯಂಡ್ ಇಲ್ಲಿ ಬಂದಾಗ ಯಾವುದೇ ಈಗೋ ಇಶ್ಯೂಸ್ ಆಗಲ್ಲ. ಎಲ್ಲರೂ ಆರಾಮಾಗಿ ಆಟ ಆಡ್ಕೊಂಡು ಮಜಾ ಮಾಡ್ಕೊಂಡು ಹೋಗ್ತೀವಿ. ಸೊ ನನಗೆ ಅದು ಒಂದು ಮುಖ್ಯವಾದ ಕಾರಣ ನಾನು TPL ಯಾವಾಗಲೂ ಬಂದು ಆಡೋಕ್ಕೆ. ಆ್ಯಂಡ್ ಎರಡನೇದು, ಎಲ್ಲ ನನ್ನ ಸ್ನೇಹಿತರು ಮತ್ತೆ ಸಿಗ್ತೀವಿ. ಒಂದಿಷ್ಟು ಸಮಯ ಕಳೆಯೋದಕ್ಕೆ, ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಸೊ ಇದು 2 ಕಾರಣ. ಆಲ್ ದಿ ಬೆಸ್ಟ್. ಪ್ರತಿ ಸೀಸನ್ನು ಒಂದಕ್ಕಿಂತ ಒಂದು ಅದ್ಭುತವಾಗಿ ಆಗ್ತಾ ಇದೆ. ಹೀಗೆ ಮುಂದುವರಿತಾ ಹೋಗಲಿ. ಆಲ್ ದಿ ಬೆಸ್ಟ್ ಸುನಿ ಅವರೇ. ಥ್ಯಾಂಕ್ ಯು. 5 ಸೀಸನಿಂದ ಎಲ್ಲರೂ ಆಡಿರೋದೆ. ಸುನಿಲ್ ಅವರು ಹೇಗೆ ಆರ್ಗನೈಸ್ ಮಾಡ್ತಾರೆ ಆ ರೀತಿ ಎಲ್ಲರಿಗೂ ಸಾಕಷ್ಟು ಖುಷಿ ಇರುವಂಥ ಒಂದು ವಿಚಾರ. ಯಾಕಂದರೆ ಕ್ರಿಕೆಟ್ಗೆ ಅದು ಏನು ಗೌರವ ದಕ್ಕಬೇಕು ಅದಕ್ಕೆ 100% ಎಫರ್ಟ್ ಹಾಕಿ ಮಾಡುವಂಥ ವ್ಯಕ್ತಿ. ಸೊ ಖುಷಿ ಆಗುತ್ತೆ. ಆಲ್ ದಿ ಬೆಸ್ಟ್ ಸುನಿಲ್ ಭಾಯ್. ಆಮೇಲೆ ಒಂದು ಫಸ್ಟ್ TPLಯಿಂದನೂ ಆಡ್ಕೊಂಬಂದಿದ್ದೀನಿ ಆ್ಯಸ್ ಅ ಪ್ಲೇಯರ್. ಈ ಸರಿ ಕ್ಯಾಪ್ಟನ್ ಆಗಿದ್ದೀನಿ. ಬಹಳ ಖುಷಿ ಇದೆ. ನಮ್ಮ ಟೀಮ್ ಓನರ್ ಆಗಿರೋ ನವೀನ್ ಅವರು ನಂಬಿ ಕ್ಯಾಪ್ಟನ್ ಮಾಡಿದ್ದಕ್ಕೆ ಅಂತ ಥ್ಯಾಂಕ್ ಯು ನವೀನ್ ಸರ್ ಆ್ಯಂಡ್ ಥ್ಯಾಂಕ್ ಯು ಸುನಿ ಭಾಯ್. ಎಲ್ಲರೂ ಸೇರಿ TPL ಅನ್ನು ಗೆಲ್ಸೋಣ. ಥ್ಯಾಂಕ್ ಯು. Thank you so much and all the very best to all the captains. Thank you. One group photo, please.